ನಮ್ಮ ಕರೆಗೆ ಹೋಗೊಟ್ಟು ಈ ದಿನ ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ತಮ್ಮೆಲ್ಲರಿಗೂ ಸಹ ಪಯಣ ಹಾಗೂ ಸಾವಲಿ ಫೌಂಡೇಶನ್ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಇವತ್ತು ನಾವು ಕರೆದಿರೋ ಉದ್ದೇಶ ಏನು ಅಂತಂದರೆ, ಒಂದು ವರ್ಷದ ಕೆಳಗಡೆನೂ ಕೂಡ ಇದೇ ಪ್ಲೇಸಲ್ಲಿ ನಾವು ಪತ್ರಿಕಾಗೋಷ್ಠಿನ ಮಾಡಿದ್ವಿ ತಲ್ಕಿ ನಾಟಕದ ಬಗ್ಗೆ. ಇವತ್ತು ಕೂಡ ತಲ್ಕಿ ನಾಟಕ ನಾಳೆ ಇದೆ ಬೆಳಗಾಂನಲ್ಲಿ ಕುಮಾರ ಗಂಧರ್ವ ಹಾಲ್ನಲ್ಲಿ. ನಮ್ಮದು 44ನೇ ಶೋ. ಇಂಡಿಯಾದ ಎಲ್ಲ ಕಡೆಯೂ ಕೂಡ ನಾವು ಟ್ರಾವೆಲ್ ಮಾಡಿ ಮತ್ತೆ ಬೆಳಗಾಮಲ್ಲಿ ಒಂದು ಶೋ ಮಾಡ್ತಾಯಿದ್ವಿ. ವಿಶೇಷತೆ ಏನು ಅಂತಂದರೆ, ಸಮುದಾಯದ ಒಂದು ನಾಟಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರದರ್ಶನ ಆಗ್ತಾ ಇರೋದು. ಈ ನಾಟಕದಲ್ಲಿ ಸಮುದಾಯದ ಬಗ್ಗೆ ಇರುವಂತಹ ಕೆಲವೊಂದು ಮಾಹಿತಿಗಳನ್ನು ನೀವು ತಿಳ್ಕೊಬೋದು. ನಾಟಕ ನೋಡಿದ್ರೆ ಸಮುದಾಯದ ಕಲ್ಚರ್ನ ಅರ್ಥ ಮಾಡ್ಕೋಬೋದು, ಸಮುದಾಯದಲ್ಲಿರುವಂತಹ ಸಂಬಂಧಗಳನ್ನು ನೀವು ಅರ್ಥ ಮಾಡ್ಕೋಬೋದು. ಅದರೊಟ್ಟಿಗೆ ಸಮುದಾಯದಲ್ಲೂ ಕೂಡ ಪ್ರೀತಿ ಅನ್ನೋದಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು. ಹಾಗೆ ನಮ್ಮ ಸಮುದಾಯದಲ್ಲಿರುವಂಥ ಐಡೆಂಟಿಟಿಗಳನ್ನ ನೀವು ಅರ್ಥ ಮಾಡ್ಕೋಬೋದು. ಇದರ ಆಧಾರವಾಗಿ ಇಟ್ಕೊಂಡು ಈ ನಾಟಕವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಆ ಪಯಣ ಜೊತೆಗೆ ಸಾವಲಿ ಫೌಂಡೇಶನ್ ಕೂಡ ಜೊತೆಯಾಗಿ ಜಂಟಿಯಾಗಿ ಈ ನಾಟಕವನ್ನು ಕುಮಾರ ಗಂಧರ್ವ ಹಾಲ್ನಲ್ಲಿ ನಾಳೆ ಮಧ್ಯಾಹ್ನ 11:30ಕ್ಕೆ ನಾವು ಆಯೋಜನೆ ಮಾಡಿದ್ದೀವಿ. ಸೊ ಮಾಧ್ಯಮದ ಮಿತ್ರರಿಗೆ ಮತ್ತು ಮಾಧ್ಯಮದ ಮೂಲಕ ಎಲ್ಲ ಸಾರ್ವಜನಿಕರಿಗೂ ಉಚಿತವಾದಂಥ ಪ್ರವೇಶ ಇರುತ್ತೆ. ತಾವೆಲ್ಲರೂ ಬನ್ನಿ, ನಮ್ಮ ಬಗ್ಗೆ, ತಲ್ಕಿ ನಾಟಕದ ಬಗ್ಗೆ, ಸಮುದಾಯದ ಬಗ್ಗೆ ಹಾಗೂ ಬೆಳಗಾಂನಲ್ಲಿ ಇರುವಂಥ ನಮ್ಮ ಟ್ರಾನ್ಸ್ ಸಮುದಾಯದ ಬಗ್ಗೆ ನಿಮ್ಮ ಪತ್ರಿಕೆಗಳಲ್ಲಿ ಬರೆದು ಜನಗಳಿಗೆ ಅದನ್ನು ತಲುಪಿಸಿ ಹೆಚ್ಚು ಜನ ಬಂದು ನಾಟಕವನ್ನು ನೋಡೋ ರೀತಿ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ನೀವೆಲ್ಲರೂ ಬರ್ತೀರಾ, ನೀವೆಲ್ಲರೂ ಕೂಡ ತಮ್ಮ ತಮ್ಮ ಪತ್ರಿಕೆಯಲ್ಲಿ ಬರೀತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನಮ್ಮ ಸಾವಲಿ ಫೌಂಡೇಶನ್ನಿಂದ ದಿನೇಶ್ ಅವರು ಇದ್ದಾರೆ. ಸೊ ಅವರು ಕೂಡ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ತೆ. ದಿನೇಶ್ ಅಂತ. ಸಾವಲಿ ಸಂಸ್ಥೆ ಸಂಸ್ಥಾಪಕರಾಗಿ ಸುಮಾರು 15 ವರ್ಷದಿಂದ ನಾವು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಸೊ ನಾವು ಇತ್ತೀಚೆಗೆ ಸ್ಕೂಲ್ ಕಾಲೇಜಸ್ಗಳಲ್ಲಿ ನಮ್ಮ ಸಮುದಾಯ ಬಗ್ಗೆ ಓರಿಯೆಂಟೇಷನ್ ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಬರ್ತಾಯಿದ್ದೀವಿ. ಅದಕ್ಕೆ ಈ ಲಾಸ್ಟ್ ವರ್ಷ ಕೂಡ ನಾವು ಈ ತಲ್ಕಿ ನಾಟಕವನ್ನು ಬೆಳಗಾವಿನಲ್ಲಿ ಬಂದಾಗ ಅಷ್ಟು ರೆಸ್ಪಾನ್ಸ್ ನಮ್ಮ ಸಮುದಾಯದ್ದು ಈ ನಾಟಕಕ್ಕೆ ಸಿಕ್ಕಿಲ್ಲ. ಸೊ ತಂದ ಇನ್ನೊಂದು ಸಲ ನಾವು ಈ ಒಂದು ಪ್ರದರ್ಶನ ಮಾಡಿಕೊಂಡು ಮತ್ತೊಂದು ಸಲ ನಮ್ಮ ಸಮುದಾಯದವರಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಇನ್ನೊಂದು ಸಲ ಆದರೆ ನಮಗೆ ಪ್ರೇಕ್ಷಕರ ಕಡೆಯಿಂದ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗಬೇಕು ಅಂತ ನಾವು ಇವತ್ತು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಸೊ ತಾವುಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಳ್ಬೇಕು, ಜೊತೆಗೆ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಮುಟ್ಟಿಸಬೇಕು. ಆ ರೀತಿ ಒಂದು ಪತ್ರಿಕಾಗೋಷ್ಠಿನಲ್ಲಿ ಹಾಕಿದರೆ ತುಂಬ ಒಳ್ಳೆಯದಾಗಿರುತ್ತೆ. ಸರ್, ನನ್ನ ಹೆಸರು ಶರವಣ ಅಲಿಯಾಸ್ ಶಕೀರ್.